ಅಬಕಾರಿ ಹಗರಣದ ಕೇಸ್ನಲ್ಲಿ ದೆಹಲಿ ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್ ಅವರಿಗೆ ಸುಪ್ರೀಂ ಕೋರ್ಟ್ನ ದ್ವಿಸದಸ್ಯ ನ್ಯಾಯಮೂರ್ತಿಗಳ ಪೀಠ ಇವತ್ತು ಜಾಮೀನನ್ನು ಮಂಜೂರು ಮಾಡಿದೆ. 10 ಲಕ್ಷ ರೂಪಾಯಿ ಬಾಂಡಿನ ಆಧಾರದ ಮೇಲೆ ಬೆಳಗ್ಗೆ ಆದೇಶವನ್ನು ಕೊಡ್ತು. ಇವತ್ತು ಸಂಜೆ ಅವರು ಬಿಡುಗಡೆ ಆದರು. ಎಂದಿನಂತೆ ಹೊರಗೆ ಬಂದ ಕೂಡಲೇ ಮೋದಿ ಮತ್ತು ಇನ್ನಿತರರ ವಿರುದ್ಧ ಕಿಡಿಕಾರಿದರು. ಈ ಮಧ್ಯೆ ಸುಪ್ರೀಂ ಕೋರ್ಟ್ ತೀರ್ಪನ್ನು ಕೊಡುವುದಕ್ಕೆ ಮೊದಲು ತನ್ನ ತೀರ್ಪನ್ನು ಕೊಡುವಾಗ ಬೇಲ್ ಆರ್ಡರ್ನ ಮಾಡುವಾಗ ಹೇಳಿತು, CBI ಪಂಜರದ ಗಿಣಿ ಆಗಬಾರ್ದು, ಸ್ವತಂತ್ರವಾಗಿರಬೇಕು. ಕಾರಣ ಇಡೀ ಪ್ರಕರಣದಲ್ಲಿ ಅದು ಇನ್ನೇನು ಬೇಲ್ ತಗೋಬೋದು ಅವರು ಅಥವಾ ತಗೋತಿದ್ದಾರೆ ಅಥವಾ ಬೇರೆ ಪ್ರಕರಣದಲ್ಲಿ ಅಂತಿದ್ದಾಗ CBI ಅರೆಸ್ಟ್ ತೋರಿಸಿದ್ದು ತಪ್ಪು, ಅದನ್ನು ಅವಾಯ್ಡ್ ಮಾಡಲಿಕ್ಕೆ ಅದನ್ನು ಮಾಡಿದ್ದೀರಿ ಅಂತಲೂ. ಎರಡನೇದು, ಎಷ್ಟು ದಿನ ಅವರು ಇವೇಸಿವ್ ಆಗಿ ಅಂದರೆ ಜಾರಿಕೊಳ್ಳುವ ರೀತಿ ಉತ್ತರಗಳನ್ನು ಕೊಡುತ್ತಿದ್ದಾರೆ ಅಂತ ಹೇಳಿ ಅವರಿಗೆ ಬೇಲನ್ನು ನಿರಾಕರಿಸಲಾಗತ್ತೆ ನಿಮ್ಮ ಕೈಯಿಂದ ಅಂತಲೂ ಒಂದು ಆಕ್ಷೇಪವನ್ನು ಒಂದು ಅಬ್ಸರ್ವೇಷನನ್ನು ಅವರ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ರು. ಆದರೆ CBI ಅರೆಸ್ಟ್ ಮಾಡಿರೋದು ಇಲ್ಲೀಗಲ್ ಅನ್ನೋ ವಿಚಾರದಲ್ಲಿ ಏನು ಸುಪ್ರೀಂ ಕೋರ್ಟು ಹೇಳಿಲ್ಲ, ಇಲ್ಲೀಗಲ್ ಅಂತ ಹೇಳಲಿಲ್ಲ. ಅದು ಈ ಮಧ್ಯೆ ಅವರು ಈಗ ಹೊರಕ್ಕೆ ಬಂದಿದ್ದಾರೆ. ಭಾಳ ವಿಚಿತ್ರ ಅಂತಂದರೆ ಅವರು ಹೊರಕ್ಕೆ ಬಂದರೂ ಅವರು CM ಆಗಿ ಕಡತಗಳಿಗೆ ಸಹಿ ಹಾಕಬಾರದು ಅಂತ ಕಂಡೀಷನ್ ಹಾಕಿದ್ದಾರೆ ಬೇಲ್ ಅಪ್ಲಿಕೇಶನಲ್ಲಿ ಅಂತ ಹೇಳ್ತಿದ್ದಾರೆ. ಸಹಜವಾಗಿ BJP ಹೇಳುತ್ತೆ ಸೈನ್ ಹಾಕದೇ ಇರೋದಕ್ಕೆ CM ಆಗಿ ಕೂತ್ಕೊಳ್ಳೋಕ್ಕೆ ಅವ್ರಿಗೆ ಮೊರಾಲಿಟಿ ನೈತಿಕ ಹಕ್ಕೇನಿದೆ, ರಾಜೀನಾಮೆ ಕೊಡಬೇಕು ಅವರು ಅಂತ. ಅವ್ರು ಕೊಡೋದಾಗಿದ್ದರೆ ಅವಾಗ ಅರೆಸ್ಟ್ ಆಗಿರೋವಾಗಲೇ ಕೊಡ್ತಿದ್ರು. ಈಗ ಯಾಕೆ ಕೊಡ್ತಾರೆ ಅವರು? ಕೊಡಲ್ಲ ಅವರು, ಅದು ಬೇರೆ ವಿಚಾರ. ಬಟ್ ಅದು ಭಾಳ ವಿಚಿತ್ರವಾದ ಸ್ಥಿತಿ. ಅದು ಒಬ್ಬ ಮುಖ್ಯಮಂತ್ರಿಗೆ ಆರ್ ವಿ ಕ್ರಿಯೇಟಿಂಗ್ ಎ ಸೂಪರ್ ಚೀಫ್ ಮಿನಿಸ್ಟರ್ ವಿತ್ ಇನ್ ದಿ ಸಿಸ್ಟಮ್? ಅವಾಗ ಸಹಜವಾಗಿ ಪ್ರಶ್ನೆ ಉದ್ಭವ. ಎಕ್ಸಾಕ್ಟ್ಲಿ. ಈಗ ಒಂದೊಂದ್ಸರಿ ಸೋನಿಯಾ ಗಾಂಧಿ ಅವ್ರನ್ನ ಸೂಪರ್ ಪ್ರೈಮ್ ಮಿನಿಸ್ಟರ್ ಅನ್ನೋದು, ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗಿದ್ದ ದೇವೇಗೌಡರು ಸೂಪರ್ ಅಂತೆ ಅಂತ ಅಂದ್ಬಿಡೋದು ಈ ಥರ, ಅಥವಾ ವಿಜಯೇಂದ್ರ ತಂದೆಗೆ ಅಸೆಸ್ ಮಾಡುವಾಗ ಸೂಪರ್ ಅಂದ್ಬಿಡೋದು ಈ ಥರ ಒಬ್ಬೊಬ್ರದ್ದು. ಅಥವಾ CM ಬಂದಾಗ ಅವಾಗಲೇ ಯತೀಂದ್ರ ಅವ್ರದ್ದು ಯಾವುದೋ ಫೋನಲ್ಲಿ ಏನೋ ಹೇಳ್ಬಿಟ್ರು ಅಂತ ಅನ್ನೋದು, ಈ ಥರದ್ದು ಸೂಪರ್ ಪವರ್ ಒಂದು ಸೃಷ್ಟಿಯಾಗತ್ತೆ. ಅದು ಗೊತ್ತಿಲ್ಲ ಸುಪ್ರೀಂ ಕೋರ್ಟ್ ಯಾವ ಐಡಿಯಾ ಮೇಲೆ ಅದನ್ನು ಹೇಳಿದಾರೋ ಏನೋ, ನೋ ಐಡಿಯಾ. ಪದೇ ಟೀಕೆಯನ್ನ ಮಾಡ್ತಾರೆ ಸರ್. CBI BJP ಕೈಗೆ ಮಾಡಿಲ್ಲ. ಅಲ್ಲ, 2-3 ಬೇಲ್ ಅಪ್ಲಿಕೇಶನ್ ಅಲ್ಲಿ ಕಾಂಗ್ರೆಸ್ ಟೀಕೆ